ಹೇ ಗೈಸ್, ಗುಡ್ ಮಾರ್ನಿಂಗ್. ಇನ್ನೊಂದು ಹೊಸ ಡೇ, ಇನ್ನೊಂದು ಡ್ರೈವ್. ಈಗ ಸದ್ಯಕ್ಕೆ ಗಾಡಿ ಸ್ಟಾರ್ಟ್ ಮಾಡಿ ಎಲ್ಲಿ ಹೋಗೋದು ಅಂತ ಮುಂದೆ ತಿಳಿಸ್ತೀವಿ. ಸೊ ನಿಮಿಷ, ಗಾಡಿ ಫ್ಯೂಲ್ ಲೋ ಇದೆ, ಫ್ಯೂಲ್ ಹಾಕ್ಸ್ಬೇಕು. ಲಾಸ್ಟ್ ಟೈಮ್ ಟ್ರಿಪ್ಗೆ ಹೋದಾಗ ಫುಲ್ ಟ್ಯಾಂಕ್ ಮಾಡಿಸಿತ್ತು, ಈ ಸಲ ಇವರೆಗೂ ಓಡಿದೆ. ಟ್ರಿಪ್ ಬಿ ಝೀರೋ, ಟ್ರಿಪ್ ಏನ ಅಲ್ಲಿ ಬಂಕ್ ಹತ್ರ ರೀಸೆಟ್ ಮಾಡೋಣ. ಸಿಗೋ ಗೈಸ್, ಬಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಜಸ್ಟು ಗಾಡಿಯಿಂದ ಸ್ವಲ್ಪ ನೀರಿಗೆಲ್ಲ ಎತ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಹಾಕ್ಸೋಕ್ಕೆ ಇನ್ನೂ ಒಂದು 4 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಬಂಕು. ಡೀಸೆಲ್ ಹಾಕ್ಸ್ಬಿಟ್ಟು ತಿಂಡಿಗೆ ನೆಕ್ಸ್ಟ್ ಏನಾದರೂ ನಿಲ್ಸೋಣ. ಸಿಗೋ ಗೈಸ್. ತಮ್ಮನೇಳು ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಾ ಇದೀವಿ ಅಂತ, ಬಟ್ ಎನಿವೇಸ್ ವಿಲ್ ಲೆಟ್ ಯು ನೋ. ಜಸ್ಟ್ RR ನಗರ್ ಆರ್ಚ್, ಮೈಸೂರು ರೋಡ್. ಶೆಲ್ ಬಂಕ್ ಹುಡುಕ್ತಾ ಇದ್ದೀನಿ, ಅವಾಗಿಂದ ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲಿದೆ ಶೆಲ್ ಬಂಕು? ಯಾವುದು ಶೆಲ್ ಇಲ್ಲ, ಜಿಯೋ BP ಯಾವ್ದು ಸಿಕ್ಕಿದ್ರೂ ನಡೆಯುತ್ತೆ. ಡೀಸೆಲ್ ಹಾಕ್ಸ್ಬಿಟ್ಟು ಈಗ ಇಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ. ಲಾಂಗ್ ವೀಕೆಂಡ್ ಇರೋದ್ರಿಂದ ಬೆಂಗಳೂರಲ್ಲಿ ಯಾವ ಗಾಡಿಗಳಿಲ್ಲ ಅನಿಸುತ್ತೆ. ಮೈಸೂರು ರೋಡ್ ಇಷ್ಟು ಬೆಳಗ್ಗೆ ಇಷ್ಟು ಖಾಲಿ ತುಂಬ ದಿವಸ ಆಗಿತ್ತು ನೋಡಿ. 8:15 8:45 ರೋಡು ಫುಲ್ ಜಾಮ್ ಪ್ಯಾಕ್ ಆಗಿರುತ್ತೆ. ಬಟ್ ಎಲ್ಲ ಜಂಕ್ಷನ್ನಲ್ಲೂ ಇನ್ನೂ ಏನೋ ಜನ ಇಲ್ಲದೆ ಇರೋ ಥರ ಇದೆ ಅಂಕಲ್. ಅದಕ್ಕೆಲ್ಲ ಆಲ್ರೆಡಿ ಬೆಂಗಳೂರು ಆಚೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಈ ಸ್ಟ್ರೆಚ್ಚಲ್ಲಿ ಒಂದು ಜಿಯೋ BP ನೋಡಿದ ನೆನಪಿದೆ. ಆಫೀಸ್ ಗ್ಲೋಬಲ್ ವಿಲೇಜ್ ಬರೋವಾಗ ಇಲ್ಲೋ ಒಂದು ಟರ್ನಿಂಗಲ್ಲಿ ಒಂದು ಬಂಕ್ ಇದೆ. ಇಂಡಿಯನ್ ಆಯಿಲ್ ಕಾಣಿಸ್ತಾ ಇದೆ, ಬಟ್ ಸ್ವಲ್ಪ ಮುಂದೆ ಲೆಫ್ಟಲ್ಲಿ ಜಿಯೋ BP ಇದೆ ಅನಿಸುತ್ತೆ. ಚೆಕ್, ಎಲ್ಲೋ ಲೆಫ್ಟ್ ತಗೋತಾ ಇದ್ವಿ. ಸ್ಟೇಷನ್, ಮೆಟ್ರೋ ಸ್ಟೇಷನ್ ಮುಂಚೆನೇ ಅನಿಸುತ್ತೆ, ನಾಟ್ ವೆರಿ ಶ್ಯೂರ್. ಇದು ಇಂಡಿಯನ್ ಆಯಿಲ್. ಇದಾದ್ಮೇಲೆ ಒಂದು ಬರಬೇಕು ಜಿಯೋ BP. ಶಿಟ್, ಮಿಸ್ ಆಯಿತು. ಅಲ್ಲೇ ಇತ್ತು, ಟರ್ನಿಂಗಲ್ಲೇ ಇತ್ತು. ಅಂದ್ಕೊಂಡೆ ಸ್ಟೇಷನ್ ಮುಂಚೆ ಬರುತ್ತೆ, ಇಲ್ಲಿದೆ ಅಂತ. ಮಿಸ್. ಓಕೆ, ಮುಂದೆ ನೋಡೋಣ ಯಾವ್ದು ಸಿಗುತ್ತೆ ನೆಕ್ಸ್ಟ್. ಡೀಸೆಲ್ ಬಂಕ್ ಸಿಕ್ಕಿಲ್ಲ. ಮೈಸೂರು ರೋಡ್ ಎಕ್ಸ್ಪ್ರೆಸ್ ಹೈವೇ ಸ್ಟಾರ್ಟು ಆಗೋಯ್ತು, ಬಟ್ ನಮಗೆ ಬಂಕ್ ಸಿಕ್ಕಿಲ್ಲ. ಮುಂದೆ ನೋಡೋಣ. ತಿಂಡಿಗೆಲ್ಲಾದರೂ ನಿಲ್ಲಿಸಿದಾಗ ಫೈಂಡ್ ಅ ಪ್ಲೇಸ್. ಬಂಕ್ ಹತ್ರ ಯಾವುದಾದ್ರೂ ಇದ್ರೆ. ಟೋಲ್ ರೋಡ್ ಸ್ಟಾರ್ಟ್ಸ್.
सी खदाए दिल में बसी है अब तो खताए फितरत ही सी है मैं ही हूँ वो जो रहमत से गिरा वह खुदा गिर गया मैं जो तुझसे दूर हुआ लुट गया मैं खुदा गिर गया मैं जो तुझसे दूर हुआ लुट गया किसे ही जाएगा हर शख्स है खून से भरा और फिर ರಾಮನಗರ ಹತ್ರ ಸಿಟಿ ಒಳಗಡೆ ಒಂದು ಶೆಲ್ ಆಪೋಸಿಟಲ್ಲಿ ಜಿಯೋ ಇತ್ತು. ಶೆಲ್ಲಲ್ಲಿ ಡೀಸೆಲ್ ಹಾಕ್ಸಿ ಈಗ ಹೊರಟಿದ್ದೀವಿ ಬ್ರೇಕ್ಫಾಸ್ಟ್ಗೆಲ್ಲ. ಎಕ್ಸ್ಪ್ರೆಸ್ ಹೈವೇಲಿ ಏನೇ ಇರಲಿ, ಹಳೆ ಮೈಸೂರು ರೋಡಲ್ಲಿ ಬರೋ ಜಾಗನೇ ರೋಡೇ ಸೂಪರ್. ಈ ರೋಡಲ್ಲಿ ಓಡಿಸೋ ವೈವೇ ಬೇರೆ. ಎಕ್ಸ್ಪ್ರೆಸ್ ಹೈವೇಲಿ ಸುಮ್ಮನೆ ಕ್ರೂಸ್ ಇಟ್ಬಿಟ್ಟು 80-90 ವಿಡಿಯೋ ಗೇಮ್ ಥರ ಓಡಿಸ್ಬೇಕು. ಅದೇ ಈ ರೋಡಲ್ಲಿ ಎಲ್ಲ ಹಳೇ ಓಲ್ಡ್ ಮೆಮರೀಸ್. ಸೂಪರ್, ಹಳೆ ರೋಡೇ ಸೂಪರ್. ಕಮೆಂಟ್ ಮಾಡಿ ಯಾರ್ಯಾರಿಗೆ ಮೈಸೂರಿಗೆ ಹೋಗುವಾಗ ಹಳೆ ರೋಡಲ್ಲಿ ಹೋಗೋಕೆ ಇಷ್ಟನಾ ಇಲ್ಲ ಎಕ್ಸ್ಪ್ರೆಸ್ ಹೈವೇಲಿ ಝೀ ಅಂತ ಹೋಗೋಕೆ ಇಷ್ಟನಾ. ಈ ರೋಡಲ್ಲಿ ಒಂದು ಟೈಮಲ್ಲಿ ಎವ್ರಿ ವೀಕೆಂಡ್ ವಿ ಯೂಸ್ ಟು ಡ್ರೈವ್ ಟು ಮೈಸೂರು. ಫ್ರೈಡೇ ಆಫೀಸ್ ಮುಗಿಸ್ಕೊ ಸೀದಾ ಮೈಸೂರು ಹತ್ತು ವಿ ಯೂಸ್ ಟು ಗೋ C1 ಸ್ಮಾಲ್ ಕುಟ್ಟಿ ಪಾಪ ಏಂಜಲ್. ಅವಳು ನೋಡೋಕ್ಕೆ ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ಬರ್ತಾ ಇದ್ವಿ. ರಾತ್ರಿ ಆಫೀಸ್ ಮುಗಿಸ್ಕೊಂಡು ಹೊರಡೋದು 9:30 ಹಂಗೆ 10 ಅಷ್ಟೊತ್ತಿಗೆ ಮೈಸೂರು ರೋಡಿಂದ ಸೀದಾ ಮೈಸೂರು ಬಂದು ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ಬರ್ತಾ ಇದ್ವಿ. ಸಕ್ಕತ್ತಾಗಿರ್ತಾ ಇತ್ತು ಅವಾಗ ಡ್ರೈವ್ ಸಿ ರೋಡ್. ಇವಾಗ ಬಂದರೂ ಸೇಮ್ ಇದೇ ಥರ ಖಾಲಿ, ಬಟ್ ಅವಾಗ ರಾತ್ರಿ ಬರ್ತಾ ಇದ್ವಿ, ಇವಾಗ ಮಧ್ಯಾಹ್ನ ಸೂಪರ್. ಸೇಮ್ ಓಲ್ಡ್ ಮೆಮರೀಸ್. ನೋಡಿ ಇಲ್ಲಿ ಬರ್ರಿ 2 ವೀಲರ್ಸ್. ಆಲ್ಮೋಸ್ಟ್ ಒಂದು 8-9 ಕಿಲೋಮೀಟರ್ಸಿಂದ ಈ ರೋಡಲ್ಲಿ ಬರ್ತಾ ಇದ್ದೀನಿ. ಹಾರ್ಡ್ಲಿ ವುಡ್ ಹ್ಯಾವ್ ಫೌಂಡ್ ಸಮ್ 20-25 ಕಾರ್ಸ್. ಅದು ಮಿಕ್ಕಿದ್ದು ಬಿಟ್ಟರೆ ಬರ್ರಿ ಬೈಕ್ಸ್. ಬಿಡದಿ ಆಗಿ ರಾಮನಗರ ಹತ್ರ ಎಕ್ಸಿಟ್ ಆಗಿತ್ತು ಎಕ್ಸ್ಪ್ರೆಸ್ ವೇ. ಅಲ್ಲಿಂದ ಈಗ ಆಲ್ಮೋಸ್ಟ್ ಚನ್ನಪಟ್ಟಣ ಟೌನ್ ದಾಟ್ತಾ ಇದ್ದೀವಿ. ಅಲ್ಲಿವರೆಗೂ ಬರೀ 2 ವೀಲರ್ಸ್ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ವಿಸಿಟ್ ಅಗೈನ್ ಲ್ಯಾಂಡ್ ಆಫ್ ಟಾಯ್ಸ್ ಚನ್ನಪಟ್ಟಣ. ಬಾಯ್. ದೇರ್ ಕಮ್ಸ್ ಅವರ್ ಎಕ್ಸ್ಪ್ರೆಸ್ ವೇ ಬ್ಯಾಕ್. ಆಲ್ಮೋಸ್ಟ್ ಒಂದು 13-14 ಕಿಲೋಮೀಟರ್ಸ್ ಆದಮೇಲೆ ಮತ್ತೆ ಬ್ಯಾಕ್ ಟು ಎಕ್ಸ್ಪ್ರೆಸ್ ವೇ. ಇಲ್ಲಿ ಚನ್ನಪಟ್ಟಣ ದಾಟಿ ಆಚೆ ಬಂದ ತಕ್ಷಣ ಯಾವುದೋ ಉಡುಪಿ ವೈಭವ್ ಅಂತ ಸಿಕ್ಕಿದೆ. ಹೋಗಿ ನೋಡೋಣ ಎಷ್ಟು ರಶ್ ಇದೆ ಒಳಗಡೆ ಅಂತ. ಆಲ್ಮೋಸ್ಟ್ ಜಸ್ಟ್ ಇಲ್ಲೇ ಎಕ್ಸಿಟ್ ಇದೆ, ಎಂಟ್ರಿ ಇದೆ. ಮುಗಿಸ್ಕೊಂಡು ಒಂದು ಪ್ಲೇನ್ ದೋಸೆ ಕೊಡೋಕ್ಕೆ 20 ನಿಮಿಷ ತೊಗೊಂಡ್ರು. ಸಿಕ್ಕಾಪಟ್ಟೆ ರಶ್ ಓಡಿಸ್ತಾ ಇದ್ದಾರೆ. ಯಾರೋ ಟೋಕನ್ ಕೊಡೋದು, ಯಾರಿಗೋ ದೋಸೆ ಕೊಡೋದು, ಹಂಗೆ ಮಾಡಿ ನಮ್ಮ ಪ್ಲೇನ್ ದೋಸೆ ಯಾರೋ ಕೊಟ್ಬಿಟ್ಟಿದ್ರು.
ಹೋಗಿ ಕಿತ್ಕೊಂಬರೋಣ ಅಂದ್ಕೊಂಡ್ವಿ, ಬೇಡ ಪಾಪ ತಿಂತಾಯಿದ್ರು ಅಂತ ವೆಯ್ಟ್ ಮಾಡಿ ಬೇರೆ ತೊಗೊಂಡಿದ್ದೆ. ಬ್ಲ್ಯಾಕ್ ಕಾಫಿ ಟೈಮ್. ಫುಲ್ಲು ಅವ್ರ ಹತ್ರನೇ ಫುಲ್ ಡಬಲ್ ಡಿಕಾಕ್ಷನ್ ಹಾಕ್ಸಿ ಬಿಸ್ಲರಿ ವಾಟ್ರಲ್ಲಿ ಬಿಸಿ ನೀರು ಬೇಯಿಸಿ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಬಂದಿದ್ದೀವಿ. ಬ್ಲ್ಯಾಕ್ ಕಾಫಿ ಕುಟ್ಕೊಂಡು ಹೊರಡೋಣ. ತಿಂಡಿ ಏನೋ ಚೆನ್ನಾಗಿತ್ತು, ಬಟ್ ಸ್ಕೇರ್ಸಿಟಿ ಫಾರ್ ಚಟ್ನಿ. ಸಿಕ್ಕಾಪಟ್ಟೆ ಜನ ಇನ್ನೇನು ಜಗಳ ಆಡ್ಕೊಂಡು ಹೊಡೆದಾಡ್ಕೊಂಡ್ಬಿಡ್ತಾಯಿದ್ದಾರೆ ಚಟ್ನಿ ಸಿಕ್ಕಿಲ್ಲ ಅಂದರೆ. ದೋಸೆ ಇಟ್ಬಿಟ್ಟಿದ್ದಾರೆ, ಚಟ್ನಿ ರುಬ್ತಾಯಿದ್ರು, ಗ್ರೈಂಡರಿಂದ ಚಟ್ನಿ ತಾಕ್ತಾಯಿದ್ರು. ಒಳ್ಳೇದಾಯ್ತು ಸ್ವಲ್ಪ ಬೇಗ ಬಂದೆ, ಇಲ್ಲಾಂದರೆ ನಾವು ದೋಸೆಗೆ ಜಗಳ ಆಡೋದು ಬಿಟ್ಟು ಚಟ್ನಿಗೂ ಜಗಳ ಆಡಬೇಕಾಗಿತ್ತು. ಇಲ್ಲಿ ಕಾಫಿ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಈಗ. ವಿಲ್ ಸಿ ಆನ್ ದ ವೇ. ಇಲ್ಲಿಂದ ಇನ್ನೂ 1 ಅವರ್ ತೋರಿಸ್ತಾ ಇದೆ ನಮ್ಮ ಡೆಸ್ಟಿನೇಷನ್. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ. ನಮ್ಗೆ ಯಾಕೋ ಇದು ಇಲ್ಲೀಗಲ್ ಡೈವರ್ಷನ್ ಅನಿಸ್ತಾ ಇದೆ, ಹೋಟ್ಲವರೇ ಮಾಡಿರೋದು ಅಂತ. ಅಂದರೆ ಎಲ್ಲೂ ಇಲ್ಲ, ಸುಮ್ಮನೆ ಅಲ್ಲೋಪನ್ ಇಲ್ಲಿ ಕ್ಲೋಸು, ಬೋರ್ಡ್ ಇಲ್ಲ, ಏನಿಲ್ಲ. ನಾನು ಚನ್ನಪಟ್ಟಣ ಒಳಗಡೆಯಿಂದ ಬಂದೆ, ಸಾರಿ ಐ ಗಾಟ್ ಟು ನೋ ದಟ್ ಓಕೆ ಇಲ್ಲೊಂದು ಹೋಟೆಲ್ ಇದೆ ಅಂತ ನಿಲ್ಲಿಸಿದೆ. ನೋಡಿದ್ರೆ ಹೋಟ್ಲು ಮುಂದೆನೇ ಸುಮಾರು ಹೋಟೆಲ್ಸ್ ಇದೆ, MRBನೂ ಇದೆ ಅನ್ಸುತ್ತೆ. ಇವರೆಲ್ಲ ಸೇರಿ ಅಲ್ಲಿ ಓಪನಿಂಗ್ ಕೊಟ್ಟಿರೋದು ಅನ್ಸುತ್ತೆ ಎಕ್ಸ್ಪ್ರೆಸ್ ವೇಗೆ. ಒಳ್ಳೇದಾಯಿತು, ಅಲ್ಲೇ ಕಾಫಿ ಮಾಡಿಸ್ಕೊಂಡು ಒಳ್ಳೆ ಬ್ಲ್ಯಾಕ್ ಕಾಫಿ ಸೂಪರಾಗಿದೆ. ಡಬಲ್ ಸ್ಟ್ರಾಂಗ್ ಡಿಕಾಕ್ಷನ್ ಹಾಕ್ಸಿ ಬಿಸಿ ಬಿಸಿ ಕುದಿಯೋ ನೀರು ಹಾಕ್ಬಿಟ್ಟಿದ್ದಾರೆ. ಸ್ಟಾರ್ಬಕ್ಸ್ ಕಾಣಿಸ್ತಾ ಅದ್ರ ಮುಂದೆ ಬಂದಮೇಲೆ. ಅಕಸ್ಮಾತ್ ಕಾಫಿ ತಗೋಲಿಲ್ಲ ಅಂದರೆ ಫಿಲ್ಟರ್ ಕಾಫಿ ಸ್ಟಾರ್ಬಕ್ಸಲ್ಲಿ ಅದೇ ಕಾಫಿನ ದುಬಾರಿ ದುಡ್ಡಲ್ಲಿ ಇಸ್ಕೋಬೇಕಾಗಿತ್ತು. ಚನ್ನಪಟ್ಟಣ ಕುಶಾಲ್ ನಗರ 156, ಸುಳ್ಯ 234. ಒಂದಂತೂ ನಿಜ, ಸೋಲೋ ಡ್ರೈವ್ ಮಾಡುವಾಗ ಐ ಥಿಂಕ್ ಯು ಗೆಟ್ ಸೋ ಮಚ್ ಟೈಮ್ ಫಾರ್ ಯುವರ್ ಸೆಲ್ಫ್ ಟು ಥಿಂಕ್. ಯು ಫೀಲ್ ಲೈಕ್ there's so many things running in your head. ಏನೇನೋ ಎಲ್ಲೆಲ್ಲೋ ಏನೇನೋ ಯೋಚನೆಗಳು ಬರುತ್ತೆ. I think that's the best time you can give for yourself. Drive, enjoy, ಒಂದು ಒಳ್ಳೆ ಕಡೆ ಊಟ, ಒಂದು ಒಳ್ಳೆ ಕಾಫಿ, ಮ್ಯೂಸಿಕ್, ಖಾಲಿ ರೋಡ್ಸ್ ಈ ಥರ. चल रात भर तू और मैं मुसाफिर भटकते हम धीरे, चल रास्ते जहाँ ले चले सपनों के फिर दरियाओं में धक्के हम गिरे.
ಬಂತು, ನಿಲ್ಲಿಸಿದ್ರೆ ಇನ್ನೊಂದು ಸಿಗ್ನಲ್ ಬಂತು. ಈಗ ಮೈಸೂರು ರಿಂಗ್ ರೋಡ್, ಲೆಫ್ಟ್ ಹೋದರೆ ಊಟಿ, ರೈಟ್ ಹೋದರೆ ಮಡಿಕೇರಿ, ಸ್ಟ್ರೈಟ್ ಹೋದರೆ ಮೈಸೂರು. ಮುಂದೆ ಚಾಮುಂಡಿ ಬೆಟ್ಟಕ್ಕೆ ನಿಲ್ಲಿಸ್ತಾ ಇರಬೇಕು. ಫ್ರೈಡೇ ಸೊ ಹಂಗೆ ಒಂದು ಸ್ಮಾಲ್ ಆಚೆಯಿಂದ ಬಂದು ದೇವ್ರಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಬರೋಣ. ಸಿಕ್ಕಾಪಟ್ಟೆ ದೊಡ್ಡದು ನೋಡ್ತಿದ್ದಾರೆ. ಈ ರೋಡ್ ಇಷ್ಟು ದೊಡ್ಡದಿದ್ದೇ ಇಲ್ಲ. ಲೈಕ್ ನಾರ್ಮಲ್ ರೋಡ್, ಬಟ್ ಸೂಪರ್ ದೊಡ್ಡದು ನೋಡ್ತಿದ್ದಾರೆ. ಮೈಸೂರು ವೈಬ್ಸೇ ಬೇರೆ, ಎಲ್ಲಾದರೂ ಸುತ್ತರಿ. ಮೈಸೂರಿಗೆ ಬಂದ್ರೇ ಒಂಥರ ಏನೋ ಫುಲ್ ರಿಲ್ಯಾಕ್ಸ್ಡ್ ಫೀಲಿಂಗ್. ನಜರ್ಬಾದ್ ಜಂಕ್ಷನ್, ರೈಟ್ ಹೋದರೆ ಮೈಲಾರಿ ಹೋಟೆಲ್. ಇಲ್ಲಿಂದ ಸ್ಟ್ರೈಟು, ಲೆಫ್ಟ್ ಹೋದರೆ ಝೂ. ಮುಂದೆ ಕಾಣಿಸ್ತಾ ಇರ್ಬೋದು ಚಾಮುಂಡಿ ಬೆಟ್ಟ, ಅಲ್ಲಿರೋದೆ ಟೆಂಪಲ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಟವರ್ ಥರ, ಅದೇ ಟೆಂಪಲ್ ಹಿಂದ್ಗಡೆ ಇರೋದು. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಟೆಂಪಲ್ ಕಾಣಿಸುತ್ತೆ. ಸೊ ಆನ್ ದ ವೇ ಟು ದ ಬೆಟ್ಟ. ವಿಂಡ್ ಫ್ಲವರು ಕ್ಲಬ್ಬು ಎಲ್ಲ, ಕಮಿಷನರ್ ಆಫೀಸ್ ಎಲ್ಲ ಈ ರೋಡಲ್ಲೇ ಬರೋದು. ರೈಟಲ್ಲಿ ಹೋದರೆ ವಿಂಡ್ ಫ್ಲವರ್ ಇದೆ ನೋಡಿ, ಮುಂದೆ ಕಾಣಿಸ್ತಾ ಇದೆ ಚಾಮುಂಡೇಶ್ವರಿ ಅಮ್ಮ ಬೆಟ್ಟ. ಲೆಫ್ಟ್ ಕಾರಂಜಿ ಲೇಕ್, ಫುಲ್ ನೀರು ತುಂಬಿಕೊಂಡಿದೆ. ಈ ಕಡೆ ರೇಸ್ ಕೋರ್ಸ್, ಸೂಪರ್.
ಹೋಗಿದ್ದೀವಿ. ಒಂದ್ಸರಿ ಕೇಳಿ ನೋಡೋಣ ಪೊಲೀಸರಿಗೆ ಹೊರಗಡೆ ಬಿಡ್ತಾರೆ 2 ನಿಮಿಷ ಹಿಂಗೆ ಹೋಗಿ ಬರೋಕ್ಕೆ ಅಂತ. ಪಾರ್ಕಿಂಗ್ ಕೇಳಿದ್ವಿ ಹೊರಗಡೆ ಬಿಡ್ತಾರಂತ, ಬಿಡಲ್ಲ ಅಂದ್ಬಿಟ್ರು. ಸೊ ಇಲ್ಲಿಂದನೇ ಪ್ರೇ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಫ್ರೈಡೇ ಸಿಕ್ಕಾಬಿಟ್ಟೆ ರಶ್ ಇದೆ, ಒಂದು ಗಾಡಿ ನಿಲ್ಸೋಕ್ಕೂ ಬಿಡ್ತಾಯಿಲ್ಲ ಇಲ್ಲಿ ಅಪ್ಪ ಬಂದ್ಬಿಟ್ಟು ಫುಲ್ ಕಿತ್ತಾಡ್ಬಿಟ್ಟು ಹೋದ್ರು. ಅಂದರೆ ಇರಿ ಬಾಸ್ ದೇವಸ್ಥಾನಕ್ಕೆ ಹೋಗ್ತಾಯಿಲ್ಲ, ಜಸ್ಟ್ ಪ್ರೇ ಮಾಡ್ಕೊಂಡು ಹೊರಡ್ತೀವಿ ಅಂತ ಹೇಳ್ತಾ ಇದ್ದೀನಿ, ಆದರೂ ಬಿಡ್ತಾಯಿಲ್ಲ. ಇಲ್ಲೊಂದು ಕಡೆ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಒಂದು ಸ್ಟ್ರೆಚಿಂಗ್ ಬ್ರೇಕ್ ಗಾಡಿ ಆ ಕಡೆ ನಿಲ್ಸಿದ್ದೀವಿ. ಇವಾಗ ಇಲ್ಲಿಂದ ಮೈಸೂರಿಗೆ ಹೋಗ್ಬಿಟ್ಟು ಏನಾದರೂ ಊಟ ಮಾಡ್ಕೊಂಡು ಹೊರಡೋದು. ಇದು ಮೈಸೂರು ನಂಜನಗೂಡು ರೋಡಲ್ಲಿ ಇಲ್ಲೊಂದು ಟೆಂಪಲ್ ಇದೆ, ಸಖತ್ ಫೇಮಸ್ ಟೆಂಪಲ್, ಒಂಟಿಕೊಪ್ಪಲ್ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಲು. 12 o'clock ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟ್ ಟೈಮ್ ಮೇ ಬಿ ಬಂದು ವಿಸಿಟ್ ಮಾಡಬೇಕು. ಸಖತ್ತಾಗಿ ಟೆಂಪಲ್. ಈ ಕಡೆ ಹೋದರೆ ನಂಜನಗೂಡು, ಸೊ ಅಲ್ಲಿ ಮುಂದೆ ಹೋಗ್ಬಿಟ್ಟು ಯೂಟರ್ನ್ ತೊಗೊಂಬಂದರೆ ಇಲ್ಲಿ ಸೈಡಲ್ಲಿ ಪಾರ್ಕಿಂಗ್ ಹಾಕ್ಬಿಟ್ಟು ಇಲ್ಲಿ ಹೋಗ್ಬೋದು. ಈ ಕಡೆ ಹೋದರೆ ಮೈಸೂರು. ಸಿ ಯು ನೆಕ್ಸ್ಟ್ ಟೈಮ್. ಮೈಸೂರಿಗೆ ಬಂದು RRR ಹೋಗಿಲ್ಲ ಅಂದರೆ ಜಸ್ಟಿಸ್ ಮಾಡ್ದಂಗಿರಲ್ಲ. ಇಲ್ಲಿಂದ RRR ಹೋಟ್ಲಿಗೆ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು, ಊಟ ಮಾಡೋದ ಪಾರ್ಸಲ್ ತೊಗೊಳ್ಳೋದ ಯೋಚನೆ ಮಾಡ್ತಾಯಿದ್ದೀವಿ. ಮಾಡಿಬಿಟ್ಟು ಹೊರಡೋಣ ಬೆಂಗಳೂರಿಗೆ. ಪ್ರಾಬಬ್ಲಿ ಪಾರ್ಸಲು, ಯಾಕಂದರೆ ಅಲ್ಲಿ ಹೋಗಿ ತುಂಬ ರಶ್ ಇರುತ್ತೆ, ಅಲ್ಲಿ ಜಾಗ ಸಿಗೋದು. ಸೊ ಅದಕ್ಕೆ ಅಂಕಲ್ಗೆ ಫೋನ್ ಮಾಡಿ ಪಾರ್ಸಲ್ ಇಡೋಕ್ಕೆ ಹೇಳಿದ್ದೀವಿ. ಪಾರ್ಸಲ್ ತೊಗೊಂಡು ಬೆಂಗಳೂರಿಗೆ ಹೊರಡೋದು. ಅದರಲ್ಲಿ ಏನೂ ಜಾಗ ತೋರಿಸ್ತಾ ಇಲ್ಲ, ಸುಮ್ಮನೆ ರೋಡಲ್ಲಿ ಓಡಿಸ್ತಾ ಇದ್ದೀವಿ. ಯಾವ್ದು ಪ್ಯಾಲೇಸ್ ಗಿಲೇಸು ಅದೆಲ್ಲ ನಮ್ದು ಇನ್ನೂ ಬ್ಲಾಗ್ಸಲ್ಲಿ ಸುಮಾರು ಮುಂಚೆ ಬ್ಲಾಗ್ಸಲ್ಲಿದೆ, ಅಲ್ಲಿ ಹೋಗಿ ನೋಡ್ಬೋದು. ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಸಲ ಬಂದಿದ್ದು ಜಸ್ಟ್ ಒಂದು ಕ್ವಿಕ್ ವಿಸಿಟ್, ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಮುಗಿಸ್ಕೊಂಡು ಹೋಗೋಕ್ಕೆ ಬಂದಿದ್ವಿ. ವಿಡಿಯೋಲಿ ಕಾಣಿಸ್ಬೋದು, ಈಗ ಲೆಫ್ಟ್ ಸೈಡಲ್ಲಿ ಪ್ಯಾಲೇಸ್ ಇದೆ, ರೈಟ್ ಸೈಡಲ್ಲಿ ಪ್ಯಾಲೇಸ್ದು ಎಕ್ಸಿಬಿಷನ್ ಗ್ರೌಂಡ್ ಇದೆ. ಬಟ್ ಈಗ ಸದ್ಯಕ್ಕೆ ಸೀದಾ ಅರ್ಜೆಂಟಲ್ಲಿ ಬೆಂಗಳೂರು ಹೋಗ್ತಾ ಇದ್ದೀವಿ. ಸೊ ಊಟ ಪಾರ್ಸಲ್ ತೊಗೊಂಡು ಮೀಟ್ ಆನ್ ದ ರೋಡ್. ಇದು ನಮ್ಮ ಫೇಮಸ್ ಮೈಸೂರು ಸರ್ಕಲ್. ಇಲ್ಲೇ ಇದೆ ಮುಂದೆ ಹರ್ಷ ರೋಡು, ಬಟ್ ನಾವು ಸುತ್ಕೊಂಡ್ಬರ್ಬೇಕು, ಒನ್ ವೇ ಆಗಿರೋದ್ರಿಂದ ಮುಂದೆ ಹೋಗಿ ಆ ಸರ್ಕಲಲ್ಲಿ ಊಟ ಮಾಡ್ಕೊಂಡು ಬರಬೇಕು. ಇಲ್ಲೇ ರೈಟಲ್ಲಿ ಕಾಣಿಸ್ತಾ ಇದೆ ಹೋಟೆಲ್, ಬಟ್ ಹೋಗೋಕ್ಕಾಗಲ್ಲ, ಒನ್ ವೇ ಇರೋದ್ರಿಂದ ಅಲ್ಲೋಗಿ ಸುತ್ಕೊಂಡ್ಬರೋಣ. ಇಲ್ಲಿ ಲೆಫ್ಟಲ್ಲಿ ಫೇಮಸ್ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಇದೆ ಪ್ಯಾಲೇಸ್ದು ಮೇನ್ ಡೋರ್. ಇಲ್ಲಿಂದ ಯೂಟರ್ನ್ ತಗೊಂಡು ವಿಲ್ ಗೋ ಟುವರ್ಡ್ಸ್ ಹರ್ಷ ರೋಡ್. ಮುಂದೆ ಹೋದರೆ ಇಲ್ಲಿ ಇನ್ನೊಂದು ಸರ್ಕಲ್ ಕಾಣಿಸ್ತಿರ್ಬೇಕು ನಿಮಗೆ, ಕಾಣಿಸುತ್ತೆ ನೋಡಿ. ಇಲ್ಲಿ ಒಂದು ದೊಡ್ಡ ಗಡಿಯಾರ ಕಾಣಿಸ್ತಾ ಇದೆಯಲ್ಲ ಲೆಫ್ಟಲ್ಲಿ, ಇದೇ ದೊಡ್ಡ ಗಡಿಯಾರ ಸರ್ಕಲ್ಲು. ಅಲ್ಲೊಂದಿದೆ RRR, ಅದು ಓಕೆ ಬಟ್ ನಮಗೂ ಆ ಹೋಟ್ಲ್ ಓನರ್ಗೆ ಆಗಿ ಬರೋಲ್ಲ. ಸೊ ನಾವು ಅಲ್ಲಿ ಹೋಗೋದು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ, ಬಹಿಷ್ಕರಿಸ್ಬಿಟ್ಟಿದ್ದೀವಿ ಆ RRRನ. ಸೊ ಯೂಶಲಿ ಮೈಸೂರಿಗೆ ಬಂದರೆ ವಿ ಕಮ್ ಟು ದಿಸ್ RRR ವಿಚ್ ಇಸ್ ಆನ್ ದ ಹರ್ಷ ರೋಡ್. ಲೊಕೇಶನ್ ನಾನು ಬೇಕಾದ್ರೆ ಶೇರ್ ಮಾಡ್ತೀನಿ. ಇಲ್ಲಿ ಸೂಪರಾಗಿರುತ್ತೆ ಊಟ. ಸೊ ಫೇಮಸ್ ಫಾರ್ ಆಂಧ್ರ ಮೀಲ್ಸ್, ಆಂಧ್ರ ಬಿರಿಯಾನಿ, ಆಂಧ್ರ ಚಿಲ್ಲಿ ಚಿಕನ್, ದೆನ್ ಆಬ್ವಿಯಸ್ಲಿ ಮಟನ್ ಐಟಮ್ಸು ಸೂಪರಾಗಿರುತ್ತೆ. ಇಲ್ಲೇ ಮುಂದೆ ಲೆಫ್ಟಲ್ಲಿ ಕಾಣಿಸ್ತಾ ಇರ್ಬೇಕು ನಿಮಗೆ RRR ಅಂತ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ತುಂಬ ಜನ ಬರ್ತಾರೆ ಇಲ್ಲಿ ಪಾರ್ಸಲ್ಲು ತಗೊಳ್ಳೋಕ್ಕೆ. ಪಾರ್ಕಿಂಗು ಅನಿಸುತ್ತೆ. ಓಕೆ, ಪಾರ್ಸಲ್ ತೊಗೊಳಕ್ಕೆ ಸಾಕಿಷ್ಟು. ಹೋಗ್ಬಿಟ್ಟು ಪಾರ್ಸಲ್ ತೊಗೊಂಡ್ಬರುವ, ಬಂದು ಮತ್ತೆ ಸಿಗುವ. ಅದೇ ಫೇಮಸ್ RRR ಬಿರಿಯಾನಿ, RRR ಹೋಟೆಲ್ಲು. ಸೊ ಇಲ್ಲಿಂದ ಪಾರ್ಸಲ್ ತೊಗೊಂಡು ಹೇಳಿದ್ದೀವಿ ಆಲ್ರೆಡಿ, ಅಂಕಲ್ ರೆಡಿ ಮಾಡಿ ಇಟ್ಟಿರ್ತಾರೆ, ಹೋಗ್ಬಿಟ್ಟು ತೊಗೊಂಡು ಹೋಗೋಣ. ಇದು ನಮ್ಮ ಗಾಡಿ ಅಲ್ಲ, ನಮ್ಮ ಗಾಡಿ ಥರನೇ ಇದೆ, ಕಾಫಿ ಮಾಡಿರೋದು. ನಮ್ಮ ಗಾಡಿ ಇಲ್ಲಿದೆ, ಇದು ನಮ್ಮ ಗಾಡಿ. ಇದು ಯಾವುದೋ ಕಾಪಿ ಕ್ಯಾಟ್ ರೇಂಜ್ ರೋವರ್ದು.
ಸ್ವಲ್ಪ ಹಂಗೆ ಇದೆ ಅನಿಸುತ್ತೆ, ಬಟ್ ನಮ್ಮ ಗಾಡಿ ಥರನೇ ಇದೆ. ಸ್ವಲ್ಪ ತೊಗೊಳ್ಳೋಣ ಅಂತಂದ್ವಿ. ಇಲ್ಲಿ ಜನ ತಿಂತಾ ಇದ್ದಿದ್ದು ನೋಡಿ ತಡ್ಕೊಳಕ್ಕಾಗಿಲ್ಲ. ಆಲ್ರೆಡಿ ಸ್ವಲ್ಪ ಜನ ಕೌಂಟ್ರಸಲ್ಲಿ ಬಂದು ಕೂತಿದ್ದಾರೆ. ಅದಕ್ಕೆ ನಾವೇ ಇಲ್ಲೇ ಊಟ ಆರ್ಡ್ರ್ ಮಾಡಿದ್ವಿ. ಊಟ ಬಂದ ತಕ್ಷಣ ಸ್ಟಾರ್ಟ್ ಬ್ಯಾಟಿಂಗ್. ಒಂದು ಬಿರಿಯಾನಿ ಹೇಳಿದ್ವಿ, ಒಂದು ಚಿಕನ್ ಬಿರಿಯಾನಿನೂ ಒಂದು ಚಿಕನ್ ರೋಸ್ಟು ಬಂದಿದೆ. ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀವಿ. ನಾವು ಬಂದಾಗ ಫುಲ್ ಖಾಲಿ ಇತ್ತು ಜಾಗ. ಈಗ ಫುಲ್ ಕ್ರೌಡೆಡ್. ಅಲ್ಲಿ ಆಚೆ ಸ್ವಿಗ್ಗಿ ಅಂತೂ ಒಂದು 15 ಜನ ಕಾಯ್ತಾ ಇದ್ದಾರೆ ಅನಿಸುತ್ತೆ. ನಮ್ಮ ಬಿಲ್ಲು ಕಾಯ್ತಾ ಇದ್ದೀವಿ. ಬಿಲ್ ಕೊಟ್ಟು ಎಷ್ಟು ಹೊರಡೋಣ. ಊಟ ಆಯಿತು, ಪಾರ್ಸಲ್ ತೊಗೊಂಡಾಯ್ತು. ಈಗ ಬೆಂಗಳೂರು ಹೊರಡುವ ಸಮಯ. ಸಿಕ್ಕಾಪಟ್ಟೆ ಬಿಸಿಲಿದೆ. 31 ತೋರಿಸ್ತಾ ಇದೆ. ಮೋಸ್ಟ್ಲಿ ಆಚೆ ಒಂದು 35, 36 ಇರ್ಬೋದು. AC ಹಾಕಿದ್ದೀವಿ, ಹೊರಡೋಣ ಮನೆಗೆ. ಊಟ ಅಂತೂ ಬಾಟಾಗಿತ್ತು. ಅಂಕಲ್ ಆಂಟಿ ಬಂದಿದ್ರು, ಇವರು ಪಕ್ಕದಲ್ಲೇ ಇದ್ದರು. ಐ ಥಿಂಕ್ ನಾರ್ತ್ ಇಂಡಿಯಾ ಅವ್ರು ಅನಿಸುತ್ತೆ. 2 ಬಿರಿಯಾನಿ ಹೇಳ್ಬಿಟ್ಟು ತಿನ್ನೋಕ್ಕಾಗದೆ ಖಾರ ಒಂದು ಪಾರ್ಸಲ್ ಮಾಡಿಸ್ಕೊಂಡು ಅವರೆಲ್ಲ ಹೊರಡ್ತಾ ಇದ್ದಾರೆ. ನಾವು ಮನೆಗೆ ಹೊರಡೋಣ. ಇಲ್ಲಿಂದ ಹೊರಟು ಆಚೆ ಹೋಗೋದೇ ಫುಲ್ ತಲೆನೋವು. ಈ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಯಾವ ಬಸ್ಸು ದಾರಿ ಬಿಡಲ್ಲ. ಇಲ್ಲಿಂದ 5 ಲೈಟ್ ಸರ್ಕಲ್ವರೆಗೂ ಫುಲ್ ಟ್ರಾಫಿಕ್. ಬಸ್ ಸ್ಟ್ಯಾಂಡ್ ಆಚೆ ಎಷ್ಟೊಂದು ಆಟೋಸ್ ಇತ್ತು. ಸಡನ್ನ ಒಂದು 10-15 ಜನ ಡ್ರೈವರ್ಸು, ಆಟೋ ಡ್ರೈವರ್ ಬಂದು ಅವ್ರು ಆಟೋ ಹತ್ತಿ ಓಡ್ತಾ ಇದ್ದಾರೆ. ಏನಾಯ್ತು ಅಂತ ಗೊತ್ತಾಗಿಲ್ಲ. ಹಿಂದ್ಗಡೆ ಫುಲ್ ಒಂದು 5-6 ಆಟೋ ಫುಲ್ ಎಸ್ಕೇಪ್ ಆಗೋ ಥರ ಓಡ್ತಾ ಇದ್ದಾರೆ. ನಂಗೆ ಅನಿಸುತ್ತೆ ಮೋಸ್ಟ್ಲಿ ಹೋಗೋ ಕಾರ್ಡ್ಸ್ ಆಡ್ತಾ ಇದ್ರೇನೋ. ಪೊಲೀಸರು ಎಲ್ಲ ಬಂದು ಕ್ಯಾಚ್ ಹಾಕೊಳಕ್ಕೆ ಬಂದಿರ್ತಾರೆ. ಎಲ್ಲ ಎಸ್ಕೇಪ್. ಸರ್ಕಲ್ ಹೆಸರು 5 ಲೈಟ್ ಸರ್ಕಲ್ ಅಂತ. ಯಾಕಂದರೆ 5 ರೋಡ್ ಬಂದು ಜಾಯ್ನ್ ಆಗುತ್ತೆ. ಆ್ಯಂಡ್ ಇದರಲ್ಲಿ 5 ಲೈಟ್ಸ್ ಇದೆ. ಸೊ ಮೈಸೂರು ಎಕ್ಸಿಟ್ ಆಗೋದು ಸಿಗೋ 5 ಲೈಟ್ ಸರ್ಕಲ್. ಇವತ್ತು ಕ್ರೌಡ್ಗಿಂತ ನಾಳೆ ಫುಲ್ ಬ್ಯಾಕ್ ಮೈಸೂರು. ಇನ್ಫ್ಯಾಕ್ಟ್ ಇವತ್ತು ರಾತ್ರಿಯಿಂದನೇ ಮೈಸೂರು ಬ್ಯಾಕ್ ಆಗಿಬಿಡುತ್ತೆ. ಲಾಂಗ್ ವೀಕೆಂಡ್. ಹಬ್ಬ ಬೇರೆ ಬಂದಿದೆ. ಐ ಥಿಂಕ್ ಮೋಸ್ಟ್ಲಿ ಟುನೈಟ್ ಐ ಥಿಂಕ್ ದೇ ವಿಲ್ ಡಿಕ್ಲೇರ್. ಆ್ಯಂಡ್ ಟುಮಾರೋ ಮೈಸೂರು ಇಸ್ ಲೈಕ್ ಕ್ಲೋಸ್ಡ್. ಆ್ಯಕ್ಚುಲಿ ಇವತ್ತಿಂದನೂ ನೋಡಿದ್ರೇನೋ ಸಿಕ್ಕಾಪಟ್ಟೆ ಜನ ಅಲ್ಲಿ ಫುಲ್ಲು ಗುಂಪಾಕೊಂಡಿದ್ದಾರೆ. ಕುಡ್ ಬಿ ಬೋತ್. ಕಾಣಿಸಾಡ್ತಾ ಇರ್ಬೋದು, ಹೊಸ ತೊಡ್ಕೊ ಅಂದ್ಬಿಟ್ಟು. ಎಲ್ಲ ಜನ ನಾಳೆ ರಂಜಾನ್ಗೆ ರೆಡಿನೂ ಆಗ್ತಾ ಇರ್ಬೋದು. ಮೈಸೂರು ರೋಡು ರಿಂಗ್ ರೋಡ್ ಎಕ್ಸಿಟ್ ಆಗಿ ಈಗ ರೀಚ್ಡ್ ಎಕ್ಸ್ಪ್ರೆಸ್ ವೇ ಇಂದ 2 ಅವರ್ 2 ನಿಮಿಷ ತೋರಿಸ್ತಾ ಇದೆ ಮನೆಗೆ. ಒಳ್ಳೆ ಊಟ ಆಯಿತು. ಈಗ ಸ್ವಲ್ಪ ನಿದ್ದೆ ಮಾಡದೆ ಗಾಡಿ ಓಡಿಸ್ಬೇಕು. जिया जाए ना जाए ना जाए ना ओरे पिया रे, जिया जाए ना जाए ना जाए ना ओरे पिया रे, पिया रे. ಟೋಲ್ ಬರೋವಾಗ ಆ ಕಡೆ ಯಾವುದೋ ಒಂದು ಲೈನಲ್ಲಿ ಹಾಕೊಂಡ್ಬಿಟ್ಟಿದ್ರು. ಆಲ್ಮೋಸ್ಟ್ ಎಷ್ಟು ಲೇಸಿ ಇದ್ರು ಅಂದರೆ ಅದು ಹೋಗ್ಬಿಟ್ಟು ಆ ಗನ್ ತೊಗೊಂಬಂದು ಸ್ಕ್ಯಾನರ್ ಗನ್ನು 3 ಲೈನ್ ಆ ಕಡೆ ಇದೆ. ಇವರು
ಹಿಂಗೆ ಆಯಿತು, ಬರೋವಾಗ ಹಿಂಗೆ ಆಯಿತು. ಬಟ್ ಮಿಕ್ಕಿದ ಟೋಲ್ ಎಲ್ಲೆಲ್ಲಿ ಹೋಗಿ ಸುತ್ಕೊಂಡ್ಬಂದ್ರು ಎಲ್ಲ ಕಡೆ ಸ್ಕ್ಯಾನ್ ಆಗುತ್ತೆ, ಇಲ್ಲಿ ಮಾತ್ರ ಆಗಲ್ಲ. ಸಮಥಿಂಗ್ ರಾಂಗ್ ವಿತ್ ದ ಸ್ಕ್ಯಾನರ್. ಬರೋವಾಗಲೂ ಹಿಂಗೆ ಆಗಿತ್ತು. ಆಲ್ಮೋಸ್ಟ್ ಒಂದು 3 ನಿಮಿಷ ಅಲ್ಲಿ ಹೋಗ್ಬಿಟ್ಟು ಆ ಪಕ್ಕದ ಬೂತಿಂದ ತರೋ ಅಷ್ಟೊತ್ತಿಗೆ ಒಂದು 5-6 ಗಾಡಿಗಳು ಹಿಂದ್ಗಡೆ ಕ್ಯಾಚಪ್ ಆಗ್ಬಿಟ್ಟಿದ್ರು. ಮೋಸ್ಟ್ಲಿ ಸ್ಕ್ಯಾನರ್ದೇ ಪ್ರಾಬ್ಲಮ್ ಇದೆ.
ಪ್ರಾಬ್ಲಮ್ಮು ಇವ್ರದ್ದು. ಎಲ್ಲ ಗಾಡಿ ಎಲ್ಲ ಲೈನಿಂದ ವಾಪಸ್ ಬರ್ತಾ ಇದೆ. ಲೋಪರ್ ನನ್ನ ಮಕ್ಕಳು 5 ನಿಮಿಷ ನಿಲ್ಲಿಸಿ ಎಲ್ಲ ಗಾಡಿ ಎಲ್ಲರೂ ಲೈನಿಂದ ಆಚೆ ತೆಗಿತಾ ಇದ್ದಾರೆ ಈಗ. ಎಕ್ಸ್ಪ್ರೆಸ್ ವೇನಲ್ಲಿ ಇವರು ಬೇಕಂತ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಫಾಸ್ಟ್ ಟ್ಯಾಗ್ ಸ್ಕ್ಯಾಮ್. ನೀಟಾಗಿ ಎಲ್ಲ ಸ್ಕ್ಯಾನ್ ಆಗಬೇಕು. 3 ಲೈನಲ್ಲೂ ಸ್ಕ್ಯಾನ್ ಆಗದೆ 3 ಲೈನಲ್ಲೂ ಗಾಡಿಗಳು ವಾಪಸ್ ಕಳಿಸೆ. ಬೆಂಗಳೂರು ರೀಚ್ ಆಗಿ ಆಲ್ಮೋಸ್ಟ್ 10 ನಿಮಿಷ ಆಯಿತು. ನಮ್ಮ ವೈಫ್ನ ಸ್ಕೂಲಿಂದ ಪಿಕ್ ಮಾಡಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಹೋಮ್ ಸ್ವೀಟ್ ಹೋಮ್. ಆಲ್ಮೋಸ್ಟ್ 6 hours
325 ಅಂದ್ಕೊಳ್ಳಿ. ಆ್ಯಾವ್ರೇಜ್ 16 ಬಂದಿದೆ. ಮನೆ ರೀಚ್ ಆಗಿದ್ದೀವಿ ಮೈಸೂರಿಂದ. ನೆಕ್ಸ್ಟ್ ಟ್ರಿಪ್ಪಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.